ಎಷ್ಟೋ ಸಂದರ್ಭದಲ್ಲಿ ತೆಗಳಿಕೆ, ಅವಮಾನ ಅಥವಾ ತಮ್ಮವರಿಂದ ನಂಬಿದವರಿಂದ ಆಗುವಂತಹ ಮೋಸ ಇದೆಯಲ್ಲ, ಅದೇ ಸಾಧನೆಗೆ ಮೆಟ್ಟಿಲಾಗತ್ತೆ. ಈ ಮಹಿಳೆಗೆ ಆಗಿರೋದು ಅಂತಹ ವಿಚಾರಗಳೇ ಸಾಧನೆಗೆ ಸ್ಫೂರ್ತಿ ಆಯಿತು. ಹಾಗಿದ್ರೆ ಆ ಮಹಿಳೆ ಯಾರು, ಆ ಸಾಧನೆ ಏನು? ಹೆಮ್ಮೆಯ ಸಾಧಕಿ ಶ್ರೀ ಮಂಗಳಾಂಬಿಕೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದೀವಿ. ಅವರಿಗೆ ಸನ್ಮಾನಿಸೋದಕ್ಕೆ ಸನ್ಮಾನ್ಯ ಸಚಿವರು MB ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಶ್ರೀ B ದಯಾನಂದ್ IPS ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಿನಗೆ ಹೇಳಲೇಬೇಕು ಅಭಿನಂದನೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೆಣ್ಣು ಮಕ್ಕಳಿಗೆ ಸವಾಲು ಜಾಸ್ತಿ, ಸಹಕಾರ ಖಂಡಿತ ಸಿಗಲ್ಲ. ಮೊದಲನೇದಾಗಿ ಫ್ಯಾಮಿಲಿಲೇ ಸಿಗಲ್ಲ, ಹೊರಗಡೆ ಬಿಡಿ. ಹೊರಗಡೆಯವರಾದರೂ ಏನನ್ನಾದರೂ ಗುರುತಿಸಿ ಅಟ್ಲೀಸ್ಟ್ ಹೆಣ್ಮಕ್ಳು ಏನೋ ಕಷ್ಟಪಡ್ತಿದ್ದಾಳೆ, ಒಂದು ನಿಂತ್ಕೊಳ್ಳೋಣ ಅಂತ ಬರ್ಬೋದು. ಮೊದಲನೇದಾಗಿ ತಡೆ ಆಗೋದೇ ನಮ್ಮ ಕುಟುಂಬ. ಯಾಕೆಂದರೆ ಅವರಿಗೆ ಭಯ, ಹೊರಗಡೆ ಹೋದರೆ ಏನಾಗ್ಬಿಡುತ್ತೋ. ಆದರೆ ಹೊರಗಡೆ ಹೋಗಲಿಲ್ಲ ಅಂದರೆ ಏನೂ ಆಗಲ್ಲ, ಹೋದರೆ ತಾನೇ ಏನಾದರೂ ಆಗುತ್ತೆ ಅನ್ನೋಕ್ಕೆ. ಸೋತ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಗೆದ್ದರೆ ಎಲ್ಲರಿಗೂ ಒಂದು ಸಂದೇಶ ಆಗುತ್ತೆ. ಏನಾದರೂ ಒಂದು ಮಾಡೋಕ್ಕೆ ಮುಂದೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. TV9ಗೆ ಮಗದೊಮ್ಮೆ ಥ್ಯಾಂಕ್ ಯು. ಪ್ರಪ್ರಥಮವಾಗಿ ನಾನು TV9 ಮಾಧ್ಯಮ ಏನಿದೆ, ಚಾನಲ್ ಇದೆ, ನಾನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ನಮ್ಮ ಹೆಮ್ಮೆಯ ಕನ್ನಡತಿ ಅಂಥೇಳಿ ತಾವೇನು ಹೆಣ್ಣು ಮಕ್ಕಳನ್ನ ಗುರುತಿಸಿ ಗೌರವಿಸ್ತಾ ಇದ್ರಿ, ಇದು ನಿಜವಾಗಿ ಭಾಳ ಅರ್ಥಪೂರ್ಣವಾದಂಥ ಕೆಲಸ. ಮಂಗಳಾದೇವಿಯವರು ತಾವು ಯಾರು ಮೋಸ ಮಾಡಿ ಇವತ್ತು ಅದನ್ನು ದಿಟ್ಟು ತಂದು ನೀವು ಎದುರಿಸಿ ಆ ಮೋಸದಿಂದ ಎದೆಗುಂದದೆ ಇವತ್ತು ತಾವು ಬಂದು ಇದನ್ನು ಸಾಧನೆ ಮಾಡಿ ಇವತ್ತು ಸಾವಿರಾರು ಜನರಿಗೆ ತಾವು ಉದ್ಯೋಗ ಕೊಟ್ಟಿದ್ದೀರಿ. ಅದರಲ್ಲಿ 90% ಮಹಿಳೆಯರಿಗೆ ಕೊಟ್ಟಿದ್ದೀರಿ. 6 ರಾಜ್ಯಗಳಲ್ಲಿ ಇವತ್ತು ಕಂಪ್ನಿಗಳು ಹೊಂದಿದ್ದೀರಿ. ನಿಮಗೆ ಅಭಿನಂದನೆಗಳು. TV9ಗೆ ಮತ್ತೊಮ್ಮೆ ಇವರೆಲ್ಲರನ್ನ ಗುರುತಿಸಿ ಗೌರವಿಸಿದ್ರಿ, ನಿಮಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಬಹುಶಃ ಮಹಿಳೆಯರ ಸಾಧನೆಯನ್ನು ತಾವು ನೋಡಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಇನ್ನೊಂದು ಕ್ಷೇತ್ರ ಇರ್ತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಮಹಿಳೆಯರು ಸಮ ಸಂಖ್ಯೆಯಲ್ಲಿ ನಮ್ಮ ಗಂಡು ಪೊಲೀಸರ ಜೊತೆಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಆಗಿದ್ದರು, ಅವ್ರಿಗೂ ಕೂಡ ಗೊತ್ತಿದೆ. ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಅವರು ಭಾಳ ಅತ್ಯುತ್ತಮವಾಗಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರ ಪುರುಷ ಪೊಲೀಸರಿಗಿಂತನೂ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಮುಂದಿನ ವರ್ಷಗಳಲ್ಲಿ ಬಹುಶಃ ಅವರನ್ನು ಕೂಡ ತಾವು ಗುರುತಿಸ್ತಕ್ಕಂಥ ಕಾರ್ಯ ಆಗಲಿ. ಪೊಲೀಸ್ ಅವಾರ್ಡ್ಸನ್ನೇ ಮಾಡ್ತಾ ಇದ್ದೀವಿ ಸರ್. ಅದಕ್ಕೋಸ್ಕರ ಸರ್ ನಿಮ್ಮ ಉಪಸ್ಥಿತಿನಲ್ಲೇ ಕಾರ್ಯಕ್ರಮ ಆಗುತ್ತೆ ನೆಕ್ಸ್ಟ್.